ಸಂಬಂಧ ಇದು ಜನುಮ ಜನುಮದ ಸಂಬಂಧ 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 ಅನ್ನೋ ಹಾಡನ್ನು ನೀವು ಕೇಳಿರ್ಬೋದು. ನಿಮ್ಗನ್ಸೋದು ಅಯ್ಯೋ ಮಾರ್ಯಾರೆ ಕಾಲ ಕೆಟ್ಟು ಹೋಯ್ತು, ಯಾರೂ ಬೇಡ, ಈಗೀಗ ಮಾನವ ಸಂಬಂಧ ಸಡಿಲಾಗಿ ಹೋಗಿದೆ, ನೀವೆಂಥ ಹಾಡು ಹೇಳ್ತಿದ್ದೀರಲ್ಲ ಅಂತ ನೀವು ಹೇಳ್ತಾ ಇರ್ಬೋದು, ಯೋಚಿಸ್ತಾ ಇರ್ಬೋದು. ಹೌದು, ಮಾನವ ಕೊಂಡಿಗಳು, ಸಂಬಂಧಗಳ ಕೊಂಡಿಗಳು ಒಂದು ರೀತಿ ಕಳಚಿ ಬೀಳ್ತಾ ಇರೋದಂತೂ ಸತ್ಯ, ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದರ ಬಗ್ಗೆ ನಾವು ಭಾಷಣ ಕೇಳ್ತೇವೆ, ವೇದಿಕೆಯಲ್ಲಿ ಘೋಷಣೆಗಳನ್ನು ಕೇಳ್ತೇವೆ, ಅದ್ರ ಏನು ಪ್ರಯೋಜನ? ಎಷ್ಟು ಇದ್ದರೂ ಕೂಡ ಅದು ನಮ್ಮ ಜೀವನದಲ್ಲಿ ನಾವು ನಡ್ಸ್ಕೊಂಡು ಬರಬೇಕು. ಆದ್ದರಿಂದ 100 ವರ್ಷಗಳ ಹಿಂದೆಯೇ ದಾಸರು ಹಾಡಿದ್ದು ಕೇಳಿರ್ಬೋದು ನೀವು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ, ಯಾರಿಗೆ ಯಾರುಂಟು. ಹೌದು, ಯಾರಿಗೆ ಯಾರೂ ಇಲ್ಲ. ಯಾಕೆ ಅಂತ ಹೇಳಿದರೆ ಎಲ್ಲ ಈಗಿನ ಕಾಲದಲ್ಲಿ ದುಡ್ಡೇ ದೊಡ್ಡಪ್ಪ, ದುಡ್ಡಿದ್ದವನಿಗೆ ಮಾತ್ರ ಬೆಲೆ ಇದೆಯೇ ಹೊರತು ಸಂಬಂಧಗಳಿಗಿಲ್ಲ. ಏನಾದರೂ ಒಬ್ಬ ಶ್ರೀಮಂತ ಎಲ್ಲೋ ಇದ್ದಾನೆ ಅಥವಾ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದವನು ಬಂದ, ಅವರು ಇದ್ದಾರೆ ಅಂತ ಆಗಿಬಿಟ್ರೆ, ಅಯ್ಯೋ ಅವ್ರು ನಮಗೆ ಹತ್ತಿರ ಸಂಬಂಧ ರೀ, ಅವ್ರು ನಮ್ಗೆ ಭಾಳ ಹತ್ತಿರದವರು. ಹೇಗೆ ಹತ್ತಿರ? ನಮ್ಮ ಅತ್ತೆ ತಂಗಿಯ ಮಗಳ ಗಂಡನ ಹೆಂಡತಿಯ ಅತ್ತಿಗೆಯ ಮೊಮ್ಮಗ ಅವನು. ಅದೇ ಏನಾದರೂ ಬಡವರು ಯಾರಾದರೂ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ, ಓ ಅವ್ರು ನಮಗೆ ದೂರ ಸಂಬಂಧ. ಅವರೇನಾದರೂ ಎಷ್ಟೇ ಹತ್ತಿರದ್ದಿದ್ರು ಕೂಡ ಆ ಪದ ನೋಡಿ, ಅವ್ರು ನಮಗೆ ದೂರದ ಸಂಬಂಧ. ದುಡ್ಡಿದ್ರೆ ಹತ್ತಿರ ಆಗ್ತಾರೆ. ಅಂದರೆ ಎಲ್ಲವೂ ಕೂಡ ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಂತಾರಲ್ಲ, ಹಾಗೆ ದುಡ್ಡಿನಿಂದಲೇ ಎಲ್ಲವನ್ನು ಅಳೆಯುವಂಥ ಕಾಲ ಬಂದು ಈ ಸಂಬಂಧಗಳು, ಮಾನವ ಸಂಬಂಧಗಳು ಕಳಿಸಿ ಹೋಗ್ತಾ ಇದೆ. ಹೀಗಾಗಬಾರ್ದು. ಯಾಕೆ ಅಂತ ಹೇಳಿದರೆ, ನಮಗೆ ಮಾನವ ಸಂಬಂಧದ ಯಾಕೆ ದೊಡ್ಡದು ಅಂತ ಹೇಳಿದರೆ ನೋಡಿ, ಮೊದಲೆಲ್ಲ ಹೇಳ್ತಾ ಇದ್ರು ಮಾನವ ಸಂಬಂಧ ದೊಡ್ಡದು ಅಂತ. ಈಗ ಏನಾಗಿದೆ, ಅದು ಮಾವನ ಸಂಬಂಧ ದೊಡ್ಡದು. ಯಾಕೆ? ಮಾವನಿಂದ ನನಗೆ ಹೊನ್ನು ಬರ್ತದೆ, ಹೆಣ್ಣು ಬರ್ತದೆ, ಚಿನ್ನ ಬರ್ತದೆ, ಕಾರು ಬರ್ತದೆ, ಅಥವಾ ಬಳುವಳಿಗಳ ರಾಶಿ ಬರ್ತದೆ. ಆದ್ದರಿಂದ ಮಾವನ ಸಂಬಂಧ ದೊಡ್ಡದು ಅಂಥೇಳಿ ನೀವು ಬಹುಶಃ ಹಾಡನ್ನು ಕಟ್ಟಿ ಹಾಡ್ತೀರ ಏನೋ. ಅಂದು ಏನೇ ಇರಲಿ, ಈ ಒಂದು ಕಾಲ ಕೆಟ್ಟೋಗಿದೆ ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಈಗಲೂ ಕೂಡ ಕಾಲ ಚೆನ್ನಾಗಿದೆ. ಈಗ ಇರುವಂತಹ ನಾವು ಒಂದು ಹೊಂದಾಣಿಕೆ ಮಾಡಿಕೊಳ್ತಾ ಇಲ್ಲ. ನಮ್ಮಲ್ಲಿ ಕೆಲವರು ಮಾತ್ರ ಇದಕ್ಕೆ ಹೊರತಾಗಿರ್ಬೋದು. ಏನೋ ಅಪ್ಪ ಅಮ್ಮನನ್ನು ಪ್ರೀತಿಯಿಂದ ನೋಡಿಕೊಳ್ಳುವ, ಅತ್ತೆ ಮಾವನಿಗೆ ತಾಯಿ ತಂದೆಯ ಹಾಗೆ ನೋಡಿಕೊಳ್ಳುವಂತಹ ಜನರು ಈಗಲೂ ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದು ಕಡಿಮೆ ಆಗ್ತಿದೆ. ಮಾನವ ಸಂಬಂಧಗಳು ಬಹಳಷ್ಟು ಮುಖ್ಯವಾದದ್ದು. ಗುರು ಶಿಷ್ಯರಿರ್ಬೋದು, ಅಥವಾ ಸುತ್ತಮುತ್ತ ಇರುವಂತಹ ನೆರೆಕೆರೆಯವರು ಇರ್ಬೋದು, ಅಂಥವ್ರ ಜೊತೆ ಸಂಬಂಧ ಇಟ್ಕೊಳ್ಬೇಕು. ಈಗ ಉದಾಹರಣೆಗೆ ಹೌದಲ್ಲ ನೋಡಿ, ಈಗ ನಮ್ಮ ಅಕ್ಕಪಕ್ಕದಲ್ಲಿ ಇದ್ದವ್ರ ಜೊತೆ ನಾವೇನಾದರೂ ವೈಮನಸ್ಸು ತಗೊಂಡ್ರೆ ಅಥವಾ ಜಗಳ ಮಾಡಿಕೊಂಡ್ರೆ, ಮುಂದೊಂದು ದಿನ ನಾವೇ ಏನಾದರೂ ಹೋಗುವಾಗ ಪಕ್ಕ ಬಿದ್ದೆವು ಅಂತಾದರೆ, ಅಲ್ಲಿ ಕೂಡಲೇ ಊರಲ್ಲಿರುವ ಅಥವಾ ಬೆಂಗಳೂರಲ್ಲಿರುವ ಅಮೇರಿಕದಲ್ಲಿರುವ ಮಕ್ಕಳು ಬರುವುದಿಲ್ಲ, ಸಂಬಂಧಿಕರು ಬರೋದಿಲ್ಲ. ಅವ್ರಿಗೆ ಯಾರು ಬರಬೇಕು? ಸುತ್ತಮುತ್ತ ನೆರೆಕೆರೆಯವರು ಬರಬೇಕು. ಆದ್ದರಿಂದ ಮೊಟ್ಟ ಮೊದಲಿಗೆ ನೆರೆಯವರೊಂದಿಗೆ ನಮ್ಮ ಸಂಬಂಧವನ್ನು ಉತ್ತಮವಾಗಿ ಇಟ್ಟುಕೊಳ್ಳೋಣ ಅಂತ ಹೇಳ್ತೇನೆ. ನೀವೇನಂತೀರಿ?